ಎಲ್ಲ ನನ್ನ ಡಿಫೆನ್ಸ್ ಆಸ್ಪಿರೆಂಟ್ಸ್ಗೆ ಸೊ ನೋಡ್ಕೋಬಹುದು ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಸೊ ನಿಮ್ಗೆ ವಾಯುಪಡೆಯಲ್ಲಿ ಸಿವಿಲಿಯನ್ ಸಿ ಗ್ರೂಪ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ ಟೋಟಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಈ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ ಗಳನ್ನ ಹಾಕ್ಬೋದು. ಸೊ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತಾ, ಸೊ ಇದು ಆಫ್ಲೈನ್ ಇದೆನಾ ಸೊ ಆನ್ಲೈನ್ ಇದೆನಾ, ಸೊ ಆಲ್ರೆಡಿ ನಿನ್ನೆ ತಾನೇ ನೋಟಿಫಿಕೇಶನ್ ಬಂದಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಕಾಲು ಮತ್ತು ಮೆಸೇಜ್ಗಳ ಮೂಲಕ ಮತ್ತೆ ಟೆಲಿಗ್ರಾಮ್ದಲ್ಲಿ ಕೂಡ ಮೆಸೇಜ್ ಗಳನ್ನ ಮಾಡ್ತಾ ಇದ್ರಿ. ಸರ್ ಇದು ಸಿವಿಲಿಯನ್ ಪೋಸ್ಟ್ ಅನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರಲ್ಲ, ಇದಕ್ಕೆ ಎಜುಕೇಶನ್ ಏನ್ ಬೇಕಾಗುತ್ತಾ ಸರ್, ಇದ್ರ ಯಾವಾಗ ಅಪ್ಲೈ ಮಾಡಬೇಕು, ಸೊ ಇದನ್ನ ಫಾರ್ಮ್ ಅನ್ನ ಯಾವ ತರ ಫಿಲ್ ಅಪ್ ಮಾಡಬೇಕು, ಇದ್ರ ಬಗ್ಗೆ ವಿಡಿಯೋ ಅನ್ನ ಮಾಡಿ ಅಂತ ಹೇಳಿ ಸೊ ನಿಮ್ಗೋಸ್ಕರನೇ ವಿಡಿಯೋ ಅನ್ನ ಮಾಡ್ತಾ ಇದ್ರಿ ಸ್ನೇಹಿತರೆ. ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಸೊ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನೀವೇನಾದ್ರೂ 2026-27ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ನೌಕರಿಯನ್ನ ಮಾಡ್ಬೇಕಂತ ಆಸೆಯನ್ನ ಹೊತ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ರತಿ ಒಂದು ಅಪ್ಡೇಟ್ ಇನ್ಫಾರ್ಮೇಶನ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ದಲ್ಲಿ ಸಿಗ್ತಾನೆ ಹೋಗ್ತದೆ. ಬೇಕಾದ್ರೆ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಡ್ರಿ, ಪ್ರತಿ ಒಂದು ಇನ್ಫಾರ್ಮೇಶನ್ ಗಳನ್ನ ನಾವು ತಿಳಿಸ್ಕೊಟ್ಟಿದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಪ್ರತಿ ವರ್ಷನೂ ಕೂಡ ಸಿವಿಲಿಯನ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡ್ತಾರ. ಸೊ ಈ ವರ್ಷನೂ ಕೂಡ ಆಕ್ಚುಲಿ ಫೆಬ್ರವರಿ ಮಂತ್ ಅಲ್ಲೇ ಇದು ಸಿವಿಲಿಯನ್ ಪೋಸ್ಟ್ ಕಾಲ್ಫಾರ್ಮ್ ಆಗ್ಬೇಕಾಗಿತ್ತು. ಸೊ ಇವಾಗ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ. ಓಕೆ, ಇದರಲ್ಲಿ ಯಾವ್ಯಾವ ತರಹದ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ, ಸೊ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಇದು ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಮೇ 2ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು? ಮೇ 2ನೇ ತಾರೀಕಿನಿಂದ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ. ಮೇ 2ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ. ಸೊ ಇದು ಬಂದ್ಬಿಟ್ಟು ಆಫ್ಲೈನ್ ಇರ್ತದ. ಆಫ್ಲೈನ್ ಮುಖಾಂತರ ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗಿತ್ತು. ಯಾವುದು? ಪೋಸ್ಟ್ ಮುಖಾಂತರನೇ ನೀವು ಇದನ್ನ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತ. ಸೊ ಪೋಸ್ಟ್ ಮುಖಾಂತರ ಯಾವ ತರ ಹಾಕ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಸೊ ಇದು ಸರ ನೋಟಿಫಿಕೇಶನ್ ಯಾವಾಗ ಬರ್ತದ, ಸೊ ನೋಟಿಫಿಕೇಶನ್ ಬಂದ್ಬಿಟ್ಟು ನಿಮಗೆ 2ನೇ ತಾರೀಕು ಮೇ 2ನೇ ತಾರೀಕಿಗೆ ಇದು PDF ಬರ್ತದ. ಸೊ ಮೇ 2ನೇ ತಾರೀಕಿಗೆ ಇದು ನಿಮ್ಗೆ PDF ಬರ್ತದ. ಸೊ ಮೇ 2ನೇ ತಾರೀಕಿಗೆ ಬಂದ ತಕ್ಷಣ ಈ PDF ಅನ್ನ ನಾನು ಟೆಲಿಗ್ರಾಮ್ ದಲ್ಲಿ ಕೂಡ ಹಾಕ್ತೀನಿ. ಸೊ ಈ ಫಾರ್ಮ್ ಅನ್ನ ಯಾವ ತರ ಫಿಲ್ ಅಪ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಈ ಫಾರ್ಮ್ ಅನ್ನ ಸಾಕಷ್ಟು ವಿದ್ಯಾರ್ಥಿಗಳು ನಾನು ಹೇಳಿರ್ತಕ್ಕಂಥ ಇನ್ಫಾರ್ಮೇಶನ್ ಮುಖಾಂತರನೇ ಸಾಕಷ್ಟು ವಿದ್ಯಾರ್ಥಿಗಳು ಸಿವಿಲಿಯನ್ ಹುದ್ದೆಗಳನ್ನ ನೌಕರಿಯನ್ನ ಮಾಡ್ತಾ ಇದ್ದಾರೆ. ಸೊ ಇದು ಪರ್ಮನೆಂಟ್ ಇರ್ತದ, ಯಾವುದೇ ತರನಾದಂತ ಅಗ್ನಿವೀರ್ ಹುದ್ದೆ ಅಲ್ಲ. ಸೊ ಇದು ಪರ್ಮನೆಂಟ್ ಜಾಬ್, ಸಿವಿಲಿಯನ್ ಪೋಸ್ಟ್ ಬೆಸ್ಟ್ ಜಾಬ್ ಅನ್ಕೊಳ್ಬಹುದು. ಸೊ ಇದು ಪರ್ಮನೆಂಟ್ ಆಗಿರ್ತದೆ, ಚೆನ್ನಾಗಿ ಸ್ಯಾಲರಿ ಕೂಡ ಇರ್ತದೆ, ಕ್ಯಾಂಟೀನ್ ಫೆಸಿಲಿಟಿ, ಪ್ರತಿಯೊಂದು ಹಾಸ್ಪಿಟಲ್ ಫೆಸಿಲಿಟಿ, ನಿಮಗೆ ಕ್ವಾರ್ಟರ್ಸ್ ಪ್ರತಿಯೊಂದು ಕೂಡ ಈ ಹುದ್ದೆಯಲ್ಲಿ ಸಿಗ್ತದ. ಓಕೆ, PDF ಬಂದನ್ನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇದನ್ನ ಯಾವ ತರ ಫಿಲ್ ಅಪ್ ಮಾಡಬೇಕು, ಆಫ್ಲೈನ್ ಮುಖಾಂತರ ಹಾಕೋದಿರ್ತಲ್ಲ, ಸೊ ಯಾವ ತರ ಫಿಲ್ ಅಪ್ ಮಾಡಬೇಕು, ಇದಕ್ಕೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಬೇಕು, ಪೋಸ್ಟಲ್ ಯಾವ ತರ ಕಳಿಸ್ಬೇಕು, ಯಾವ ಅಡ್ರೆಸ್ಗೆ ಕಳಿಸ್ಬೇಕು, ಪ್ರತಿ ಒಂದು ಇನ್ಫಾರ್ಮೇಶನ್ ನಾನು ಕೊಡ್ತಾ ಹೋಗ್ತೀನಿ. ಬಟ್ ಆ ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕು, ನೀವು ಕೂಡ ಸಿವಿಲಿಯನ್ ಹುದ್ದೆಗೆ ಸೇರ್ಕೊಳ್ಬೇಕು ಅನ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸರ್ ಇದರಲ್ಲಿ ಯಾವ್ಯಾವ ತರದ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಸೊ ನೆಕ್ಸ್ಟ್ ಏಜ್ ನೋಡ್ಕೊಡ್ರಿ. ಏಜ್ ಎಷ್ಟು ಬೇಕಾಗುತ್ತೆ ಅಂತಂದ್ರೆ ಏಜ್ ಬಂದ್ಬಿಟ್ಟು 18 ವಯಸ್ಸಿನಿಂದ ಹಿಡಿದು 30 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ಓಕೆ, ಇದರಲ್ಲಿ ಹುದ್ದೆಗಳು ಬಂದ್ಬಿಟ್ಟು ಲೋವರ್ ಡಿವಿಷನ್ ಕ್ಲರ್ಕ್ LDC ಅಂತ ಹೇಳಿ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಹುದ್ದೆಯನ್ನ ಕನ್ಫರ್ಮ್ ಅನ್ನ ಮಾಡಿದಾರ. ನೆಕ್ಸ್ಟ್ ಹಿಂದಿ ಟೈಪಿಸ್ಟ್ ಅಂತ ಕನ್ಫರ್ಮ್ ಅನ್ನ ಮಾಡಿದಾರ. ನೆಕ್ಸ್ಟ್ ಸಿವಿಲಿಯನ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಡ್ರೈವರ್ ಅಂದ್ರೆ ಆರ್ಡಿನರಿ ಗ್ರೇಡ್ ಅಂತ ಹೇಳಿ ಡ್ರೈವರ್ ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದಾರ. 3 ತರಹದ ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದಾರ. ಸೊ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ನೆಕ್ಸ್ಟ್ ಸರ್ ಇದಕ್ಕೆ ಏಜ್ ಆಯ್ತು, ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಆಯ್ತು, ಯಾವ ತರ ಹಾಕ್ಬೇಕು ಸರ್, ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೊಡ್ರಿ. LDC ಲೋವರ್ ಡಿವಿಷನ್ ಕ್ಲರ್ಕ್ಗೆ 12ನೇ ತರಗತಿ ಯಾವುದೇ PUC ಕಂಪ್ಲೀಟ್ ಆಗಿರ್ಬೇಕು, ಅದರ ಜೊತೆಗೆ ಟೈಪಿಂಗ್ ಬರ್ತಿರ್ಬೇಕು ನಿಮಗೆ. ಅಂದ್ರೆ ಒಂದು ವರ್ಡ್ ಅನ್ನ ಸೊ ನೋಡ್ಕೊಳ್ರಿ, 35 ವರ್ಡ್, 1 ನಿಮಿಷದಲ್ಲಿ 35 ವರ್ಡ್ ಅನ್ನ ಟೈಪ್ ಮಾಡಬೇಕು. ಯಾವ ತರಪ್ಪ ಅಂದ್ರೆ, ಸೊ ಇದು ಏಜ್ ಅನ್ನೋದು ಒಂದು ವರ್ಡ್ನೇ, ಮೇ ಅನ್ನೋದು ಕೂಡ ಒಂದು ವರ್ಡ್ನೇ, ಆಫ್ಲೈನ್ ಅನ್ನೋದು ಕೂಡ ಒಂದು ವರ್ಡ್ನೇ, 18 ಅನ್ನೋದು ಒಂದು ವರ್ಡೆ, 13 ಅನ್ನೋದು ಒಂದು ವರ್ಡೇ. ಸೊ ಆ ಕಾರಣಕ್ಕೋಸ್ಕರ ಈ ತರದ ವರ್ಡ್ ಇರ್ತಾವೆ. 1 ನಿಮಿಷದಾಗ 35 ವರ್ಡ್ ಗಳನ್ನ ಕಂಪ್ಯೂಟರ್ ದಲ್ಲಿ ನಿಮ್ ಕೀಬೋರ್ಡ್ ಮುಖಾಂತರ ಟೈಪ್ ಮಾಡಬೇಕಾಗುತ್ತೆ. ಆ ತರ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ನೆಕ್ಸ್ಟ್ ಹಿಂದಿ ಟೈಪಿಸ್ಟ್ ಅಂತ ಕರೆದಿದ್ದಾರೆ. ಸೊ ಹಿಂದಿ ಟೈಪಿಸ್ಟ್ ಕೂಡ ಹಿಂದಿಯಲ್ಲಿ 30 ವರ್ಡ್ ಗಳನ್ನ ಟೈಪ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ಹಿಂದಿ ಟೈಪಿಸ್ಟ್ ಹುದ್ದೆಗೆ ಅದಕ್ಕೂ PUC ಕಂಪ್ಲೀಟ್ ಆಗಿರ್ಬೇಕು, SSLC ಮೇಲೆ ಇರೋದಿಲ್ಲ. ನೆಕ್ಸ್ಟ್ ಡ್ರೈವರ್ ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದರೆ, ಡ್ರೈವರ್ ಹುದ್ದೆಗಳಿಗೆ 10ನೇ ತರಗತಿ ಮುಗಿದಿರಬೇಕು, ಲೈಟ್ ಮತ್ತು ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. ಲೈಟ್ ಮತ್ತು ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ
ಸೊ ಕಂಪಲ್ಸರಿಯಾಗಿ ಹೊಂದಿರಬೇಕು. ಕೊಟ್ಟಿದ್ದಾರೆ 2 year ಎಕ್ಸ್ಪೀರಿಯನ್ಸ್ ಕೂಡ ಇದಕ್ಕೆ ಬೇಕಾಗುತ್ತಾ. ಸೊ ನೀವೇನಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಅನ್ನ ತಗೊಂಡಿದ್ದೀರಪ್ಪ, ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇತ್ತಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೇನೆ ಅಪ್ಲಿಕೇಶನ್ ಅನ್ನ ಹಾಕೊಡ್ರಿ. ಈ ತರದ ಹುದ್ದೆಗಳನ್ನ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರ. ಸರ್ ನಮಗೆ ಇನ್ನೂ ಕೂಡ ಟೈಪಿಂಗ್ ಬರೋದಿಲ್ಲ ಸರ್, ನಾವು ಟೈಪಿಂಗ್ ಇನ್ಮೇಲೆ ಪ್ರಾಕ್ಟೀಸ್ ಮಾಡ್ತೀವಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಯಾವುದೇ PUC ವಿದ್ಯಾರ್ಥಿಗಳು ಕೂಡ ಟೈಪಿಸ್ಟ್ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಟೋಟಲಿ ಬಂದ್ಬಿಟ್ಟು 47 ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಸೊ 47 ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಎಷ್ಟು ಆಲ್ಮೋಸ್ಟ್ ಅಲ್ಲಿ ಕಡಿಮೆನೇ ಇರ್ತಾವೆ. ಸೊ ವೇಕೆನ್ಸಿಗಳು ಯಾವಾಗಲೂ ಕೂಡ ಕಡಿಮೆ ಇರ್ತಾವೆ, ಜಾಸ್ತಿ ಇರೋದಿಲ್ಲ. ಸೊ ಈ ಸರಿ ಯಾಕೋ ಕಡಿಮೆ ಕರೀತಾರೆ, ಇದಕ್ಕೆ ಹೈಯೆಸ್ಟ್ ಇರ್ತಿದ್ದು 47 ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಕಾಸ್ಟ್ ವೈಸ್ ಡಿವೈಡಿಂಗ್ ಅನ್ನ ಮಾಡಿದ್ದಾರೆ. ಸೊ ಆ PDF ಅನ್ನ ಬೇಕಿದ್ರೆ ನೋಡ್ಕೊಳ್ರಿ. ಸೊ ಈ PDF ಅನ್ನ ನಿಮಗೆ ಟೆಲಿಗ್ರಾಮ್ ದಲ್ಲಿ ಕೂಡ ಹಾಕ್ತೀನಿ. HJ ಪ್ಯಾರಾ ಮಿಲಿಟರಿ ಅಂತ ಹೇಳಿ ಟೆಲಿಗ್ರಾಮ್ ಅನ್ನ ಸರ್ಚ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ದಲ್ಲಿ, ಅಲ್ಲಿ ಹೋಗಿ ಜಾಯ್ನ್ ಇದ್ರೆ ಈ PDF ಕೂಡ ಅಲ್ಲಿ ನಿಮ್ಗೆ ಸೇರ್ ಅನ್ನ ಮಾಡಿರ್ತೀನಿ. 2ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತಾ ಆ PDF ಆಫ್ಲೈನ್ ಫಾರ್ಮ್ ಬರ್ತೈತಿ. ಸೊ ಆ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡೋದು ಯಾವ ತರ, ಪೋಸ್ಟ್ ಕಳ್ಸೋದು ಯಾವ ತರ, ಆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಸ್ನೇಹಿತರೆ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಈ ತರದ ಇನ್ಫಾರ್ಮೇಶನ್ ಗಳು ಬರ್ತಾ ಇರ್ತಾವೆ. ಪ್ರತಿಯೊಂದು ಜಾಬ್ಗೆ ಅಪ್ಲೈ ಮಾಡ್ರಿ, ಒಂದೇ ಜಾಬ್ ಅಂತ ಕುತ್ಕೊಳ್ಳೋಕೆ ಹೋಗ್ಬೇಡ್ರಿ. ಓಕೆ, ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರಿಪ್ಪ ಅಂದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ. ಸೊ ವಿಡಿಯೋನ ಪ್ರತಿಯೊಬ್ಬರು ವಾಟ್ಸ್ಆಪ್ ಗ್ರೂಪ್, ಇನ್ಸ್ಟಾಗ್ರಾಮ್ ಐಡಿ, ಟೆಲಿಗ್ರಾಮ್ ದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ನೀವು ಹಾಕ್ಲಿಲ್ಲ ಅಂದ್ರೆ ಅವ್ರಿಗೆ ಅದ್ರ ಸಹಾಯವಾಗುತ್ತಾ. ಸೊ ವಿಡಿಯೋನ ಶೇರ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.